ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೆಲ್ಕಮ್ ಬ್ಯಾಕ್. ಈ ಯುದ್ಧದ ಬಗ್ಗೆ ನೋಡ್ತಾ ಇದ್ವಿ, ಏನೇನು ಕಿತಾಪತಿ ಆಗಿದೆ ಈ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ಬಯಸಿ ಅಂತ. ನೋಡಿ, ಲೆಬನಾನ್ ಜೊತೆ ನಾವು ಚರ್ಚೆಗೆ ರೆಡಿ ಅಂತ ಇಸ್ರೇಲ್ ಹೇಳಿದೆಯಂತೆ. ಕದನ ವಿರಾಮ ಲೆಬನಾನ್ ಅನ್ನ ಒಳಗೊಂಡಿಲ್ಲ ಅಂತ ಹೇಳಿರುವಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಗುರುವಾರ ರಾತ್ರಿ ಕೊಂಚ ತಣ್ಣಗಾಗಿದ್ದು ಲೆಬನಾನ್ ಸರ್ಕಾರದ ಜೊತೆಗೆ ಮಾತುಕತೆಗೆ ಸಿದ್ಧರಿದ್ದೇವೆ ಅಂದಿದ್ದಾರೆ. ಅಲ್ಲದೆ ಲೆಬನಾನ್ ಹಿಜ್ಬುಲ್ಲಾ ಉಗ್ರರ ನಿಶಸ್ತ್ರೀಕರಣ ನಮ್ಮ ಗುರಿ ಅಂತಲೂ ಕೂಡ ಹೇಳಿದ್ದಾರೆ. ಲೆಬನಾನ್ ಜೊತೆಗೆ ಬೇಕಾದ್ರೆ ನಾವು ಮಾತಾಡೋಣ ಅಂತ ಹೇಳಿರೋದು. ಹಿಜ್ಬುಲ್ಲಾ ಮುಖ್ಯಸ್ಥ ಕಾಸೆಮೆ ಆಪ್ತ ಬಲಿ ಆಗಿದ್ದಾರೆ. ಇದ್ರ ಮಧ್ಯದಲ್ಲಿ ಲೆಬನಾನ್ನಲ್ಲಿ 300 ಬಲಿ ಆಗಿದೆ, 3 ಪತ್ರಕರ್ತರು ಸಾವನ್ನಪ್ಪಿದ್ದಾರೆ. ಇದಾದ್ಮೇಲೆ ಇಸ್ರೇಲ್ ಹೇಳ್ತಾ ಇರೋದು ಬೇಕಾದ್ರೆ ಮಾತುಕತೆ ನಡೆಸೋಣ ಅಂತ ಹೇಳ್ತಾ ಇರೋದು. ಇದ್ರ ಮಧ್ಯ ಪಾಕ್ ಮೇಲೆ ನಂಬಿಕೆ ಇಲ್ಲ ಅಂತ ಇಸ್ರೇಲ್ನ ದೂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಮಧ್ಯಸ್ಥಿಕೆ ಯಾಕೆ ವಹಿಸ್ಕೊಳಕ್ ಹೋದ್ರಿ, ಮಧ್ಯಸ್ಥಿಕೆ ವಹಿಸಿ ಅಂತ ಏನಕ್ಕೆ ಕರೆಯಕ್ಕೆ ಹೋಗಬೇಕಾಗಿತ್ತು? ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಅಲ್ಪ ವಿರಾಮ ಹಾಕುವಲ್ಲಿ ಪಾಕಿಸ್ತಾನ ಮಧ್ಯವರ್ತಿಯಾಗಿ ನಾವು ಅವರನ್ನು ನಂಬೋದೇ ಇಲ್ಲ. ಅಮೆರಿಕ ಕೂಡ ಅವರ ಮೇಲೆ ನಂಬಿಕೆ ಇಟ್ಟಿದೆ ಎಂಬ ಅತ್ಯುತ್ಸಾಹ ಬೇಡ ಅಂತ ಭಾರತಕ್ಕೆ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ಅವರು ಹೇಳಿದ್ದಾರೆ. ಒಟ್ಟು ಟೋಟಲ್ ಆಗಿ 3 ಕೂಡ ಇಲ್ಲಿ ಎಡಬಿಡಂಗಿ ಕೆಲಸನೇ ಮಾಡ್ಕೊಳ್ತಾ ಇರೋದು. ನಿಮಗೆ ನಂಬಿಕೆ ಇಲ್ಲ ಅಂದಮೇಲೆ ಮತ್ತೆ ಅವ್ರನ್ನ ಏಂತಿಕ್ ಮಧ್ಯವರ್ತಿಗಳಾಗಿ ಮಾಡ್ಕೊಳ್ಬೇಕಾಗಿತ್ತೋ ಗೊತ್ತಿಲ್ಲ. ನೋಡಿ, ಇನ್ನು ಹೋರ್ಮುಜ್ನಲ್ಲಿ ನಿತ್ಯ 15 ನೌಕೆಗಷ್ಟೇ ಅವಕಾಶ ಅಂತ. ಈ ಎಲ್ಲ ಕನ್ಫ್ಯೂಷನ್ಸ್ ಇಂದ ಇರಾನ್ ಕೊನೆಗೆ ಇನ್ನೇನ್ ಮಾಡ್ತು, ಮತ್ತೆ ಹೋರ್ಮೋಜ್ ಬಂದು ಅಂತ. ಮತ್ತೆ ಅವ್ರ ಕೈಲಿ ಇರೋ ಪ್ರಬಲ ಅಸ್ತ್ರ ಒಂದೇ, ಅದೇ ಆ ಹೋರ್ಮೋಜು. ಅದನ್ನೇ ಈಗ ಮತ್ತೆ ಬಂದಂತೆ ಹೇಳ್ತಾ ಇದ್ದಾರೆ. ಸದ್ಯ ಜಾರಿಗೆ ಬಂದಿರುವಂತ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮದ ಷರತ್ತುಗಳ ಪ್ರಕಾರ ದಿನಕ್ಕೆ 15 ನೌಕೆಗಳು ಹೋರ್ಮೋಜ್ ಜಲಸಂಧಿಯ ಮುಖಾಂತರವಾಗಿ ಸಾಗುವುದಕ್ಕೆ ಅನುಮತಿಸಲಾಗಿದೆ. ಆದರೆ ಅವುಗಳು ಇರಾನಿಂದ ಪೂರ್ವಾನುಮತಿಯನ್ನ ಪಡೆದಿರಬೇಕು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಟೋಟಲ್ ಆಗಿ ಇಲ್ಲಿ ಗೊಂದಲಗಳೇ ಸೃಷ್ಟಿ ಆಗ್ತಾ ಇರುವಂಥದ್ದು. ಇನ್ನು ಈ ಯುದ್ಧದ ವಿಚಾರದಲ್ಲೇ ಯುದ್ಧ ವಿರಾಮಕ್ಕೆ ಒಪ್ಪದೇ ಇದ್ರೆ ಇರಾನ್ಗೆ ಮತ್ತೆ ದಾಳಿ ಮಾಡಬೇಕಾಗತ್ತೆ ಅಂತ ಟ್ರಂಪ್ ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಕದನ ವಿರಾಮ ಅಂತಾರೆ, ಮತ್ತೆಲ್ಲ ಬಂಗಾರದ ರೇಟ್ ಇಳೀತು, ಬಂಗಾರ ರೇಟ್ ಜಾಸ್ತಿ ಆಯಿತು, ಎಲ್ಲ ಸರಿ ಹೋಯ್ತು ಅಂತ ಅಂತಾರೆ. ಮತ್ತೆ ಆಮೇಲೆ ಇವರು ಇಲ್ಲ ಮತ್ತೆ ನಾವು ಆನ್ ಮಾಡ್ತೀವಿ ಅಂತಾರೆ. ಈ ಟ್ರಂಪ್ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ್ಲೂ ಅದು ವ್ಯತಿರಿಕ್ತವಾಗಿ ಕೆಲವು ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಷೇರು ಮಾರುಕಟ್ಟೆ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇದ್ರ ರೇಟ್ಗಳಾಗಿರ್ಬೋದು, ಗೊತ್ತಾಗ್ತಿಲ್ಲ ಈ ಟ್ರಂಪಿಗೆ. ಮತ್ತೆ ಸ್ಟೇಟ್ಮೆಂಟ್ಗಳನ್ನು ಬದಲಾಯಿಸ್ತಾ ಇದ್ದಾರೆ. ಈಗ ನೋಡಿ, ಯುದ್ಧ ವಿರಾಮಕ್ಕೆ ಒಪ್ತಾ ಇದ್ರೆ ಮದ್ದಾಳೆ ಮಾಡಬೇಕಾಗುತ್ತೆ ಅಂತ ರೊಚ್ಚಿಗೆದ್ದಿದ್ದಾರೆ. ಈ ಬಾರಿ ಅಟ್ಯಾಕ್ ಘೋರವಾಗಿರುತ್ತೆ ಅಂತ ಮತ್ತೊಂದ್ಸತಿ ಎಚ್ಚರಿಕೆ ಕೊಡ್ತಾ ಇರೋದು. ಇರಾನ್ ಬಳಿಯಿಂದ ಅಮೆರಿಕ ಸೇನೆ ವಾಪಸ್ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಲೆಬನಾನ್ ವಿಷಯದಲ್ಲಿನ ಗೊಂದಲದ ಕಾರಣ ಕೊಲ್ಲಿ ಕದನ ವಿರಾಮ ತೂಗುಯಾಲೆ ಆಗಿರುವ ನಡುವೆಗೆ ಪೂರ್ಣ ಕದನ ವಿರಾಮ ಘೋಷಣೆಯವರೆಗೆ ಇರಾನ್ ಸುತ್ತಲಿನ ಭಾಗಗಳಿಂದ ನಮ್ಮ ಸೇನೆಯನ್ನ ಹಿಂಪಡೆಯಲ್ಲ. ಪೂರ್ಣ ಒಪ್ಪಂದವನ್ನ ಇರಾನ್ ಪಾಲಿಸಿದ್ರೆ ಹಿಂದಿಗಿಂತ ದೊಡ್ಡ ದಾಳಿಯನ್ನ ಮಾಡಲಾಗತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗುಡುಗಿದ್ದಾರೆ. ಇನ್ನು ವಿರಾಮವೋ ಯುದ್ಧವೋ ಚಾಯ್ಸ್ ನಿಮ್ದೆ ಅಂತ ಇರಾನ್ ಬೇರೆ ಹೇಳ್ತಾ ಇರೋದು. ಇದ್ರ ಮಧ್ಯದಲ್ಲಿ ಎರಡನ್ನು ಒಟ್ಟಿಗೆ ಮಾಡುವುದಕ್ಕೆ ಬರಬೇಡಿ ಅಂತ ಅಮೆರಿಕಕ್ಕೆ ಇರಾನ್ ನೇರವಾಗಿ ತಾಕೀತು ಕೊಟ್ಟಿದೆ. ಮಾಡಿದ್ರೆ ಕದನ ವಿರಾಮ ಅಂತ ಹೇಳಿ, ಇಲ್ಲ ಯುದ್ಧ ಅಂತ ಹೇಳಿ. ಈ ಕಡೆ ವಿರಾಮ ಅಂತೀರಾ, ಆ ಕಡೆ ಯುದ್ಧ ಅಂತೀರಾ. ಯಾವುದು ಅಂತ ನೀವೇ ಯೋಚನೆ ಮಾಡಿ ನಿಮ್ಮದೇ ಚಾಯ್ಸು ನೀವೇ ಹೇಳ್ಬಿಡಿ, ಎರಡನ್ನೂ ಒಟ್ಟೊಟ್ಟಿಗೆ ಮಾಡಕ್ಕೆ ಬರಬೇಡಿ ಅಂತ ಇರಾನಿಗೆ ತಲೆ ಕೆಟ್ಬಿಟ್ಟಿದೆ ಇವಾಗ. ಈ ಟ್ರಂಪ್ ಏನು ಹೇಳ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಓಕೆ ವಿರಾಮ ಅಂತ ಆರಾಮಾಗೋಣ ಅಂತಂದರೆ ಮತ್ತೆ ಅಟ್ಯಾಕು, ಮತ್ತೆ ಅಗ್ರೆಸಿವ್, ಮತ್ತೆ ನಾವು ಆಕ್ರಮಣಕಾರಿ ಅಟ್ಯಾಕ್ ಮಾಡ್ತೀವಿ ಅನ್ನೋದು. ಅದಕ್ಕೆ ಇರಾನ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ, ಏನ್ ಮಾಡ್ತೀರಾ ಅನ್ನೋದನ್ನ ನೀವು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇರಾನ್ ಬೆಂಬಲಿತ ಲೆಬನಾನ್ನ ಹಿಜ್ಬುಲ್ಲಾ ಉಗ್ರರ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮುಂದುವರಿಸುತ್ತಿರುವ ಪರಿಣಾಮ ಗುಡುಗಿರುವಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ 2 ವಾರಗಳ ಕದನ ವಿರಾಮ ಒಪ್ಪಂದದಲ್ಲಿ ಎಲ್ಲವನ್ನೂ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಒಂದು, ನೀವು ಕದನ ವಿರಾಮ ಒಪ್ಕೋಬೇಕು ಅಥವಾ ಇಸ್ರೇಲ್ ಮೂಲಕ ಯುದ್ಧಕ್ಕೆ ಮುಂದುವರಿಸಬೇಕು. ನೀವೇನು ಮಾಡ್ತೀರಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಹಂಗೊಂದು ಹಿಂಗೊಂದು ಆಗೊಂದು ಈಗೊಂದು ಸ್ಟೇಟ್ಮೆಂಟನ್ನು ಕೊಡಕ್ಕೆ ಹೋಗಬೇಡಿ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ಯುದ್ಧ ನಿಲ್ಲಿಸಿದ ವಿಶ್ವ ಶಾಂತಿ ದೂತ ಪಾಕ್ನ ನಿಜ ಬಣ್ಣ ಬಯಲು ಅಂತ ಇದ್ರ ಮಧ್ಯದಲ್ಲಿ ಬೇರೆ ಹೇಳ್ತಾ ಇರೋದು. ಪಾಕ್ ಮೇಲೆ ನಮಗೆ ಅಮೆರಿಕಕ್ಕೆ ನಂಬಿಕೆ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಕದನ ವಿರಾಮಕ್ಕೆ ಪಾಕ್ ಮಧ್ಯಸ್ಥಿಕೆ ಬಗ್ಗೆ ಸಂಭ್ರಮ ಪುಡಿ ಅಂತ ಶಶಿ ತರೂರ್ ಅವ್ರು ಬೇರೆ ಹೇಳ್ತಿರೋದು.